Hi everyone, good evening. My name is Deepak Mutalik. I am from Shrida Coaching Center. Uh, Today I am going to explain you regarding the employee login summary. Employee login summary ಏನಂತಂದ್ರೆ ಎಂಪ್ಲಾಯ್ ಡೀಟೇಲ್ಸ್ಗಳು ನಮ್ಮ ಹತ್ರ ಇರುತ್ತೆ. ಎಂಪ್ಲಾಯ್ ಡೀಟೇಲ್ಸ್ ಅವ್ರ ಲಾಗಿನ್ ಟೈಮ್ಸ್ ಇದೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಲಾಗಿನ್ ಟೈಮ್ಸ್ಗಳಿವೆ. ಹೌದಾ? ಲಾಗಿನ್ ಟೈಮ್ ಪ್ರಕಾರ ಯಾರ್ಯಾರು 9 o'clock ಮುಂಚೆ ಲಾಗಿನ್ ಆಗಿದ್ದಾರೆ ಅವ್ರನ್ನೆಲ್ಲ ನಾವು ಆನ್ ಟೈಮ್ ಲಾಗಿನ್ ಅಂತೀವಿ, ಇಲ್ಲಾಂದ್ರೆ ಲೇಟ್ ಆಗಿ ಲಾಗಿನ್ ಆಗಿದ್ದಾರೆ ಅಂತ. ಇದನ್ನ ಏನಂತಂದ್ರೆ ಎವ್ರಿ HR ಡಿಪಾರ್ಟ್ಮೆಂಟ್ ಇದನ್ನ HR ಗಳು ಇದನ್ನ ಚೆಕ್ ಮಾಡ್ತಿರ್ತಾರೆ ರ್ಯಾಂಡಮ್ಲಿ ಒಂದು ಡೇ ಯಾವ್ದಾರು ತಗೊಂಡು. ಯಾಕಂತಂದ್ರೆ ಎಂಪ್ಲಾಯ್ಸ್ ಎಷ್ಟು ಜನ ಆನ್ ಟೈಮ್ ಬಂದು ಆನ್ ಟೈಮಲ್ಲಿ ಹೋಗ್ತಾರೆ, ಲಾಗೌಟ್ ಆಗ್ತಿದ್ದಾರೆ ಅಂತಂದು ನೋಡೋದಕ್ಕೆ. ಇಲ್ಲಾಂದ್ರೆ ಒಬ್ರು ಲೇಟಾಗಿ ಬಂದು ಜಲ್ದಿ ಹೋಗ್ಬಿಡ್ತಾರ, ಅಂದ್ರೆ ವರ್ಕ್ ಪ್ರೊಡಕ್ಟಿವಿಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಕೆಲ್ಸಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತಿರ್ತಾರ. ಸೊ ಅದಕ್ಕೋಸ್ಕರ ಈ ಯಾವ ರೀತಿ ಕಂಡುಹಿಡಿಯೋದು, ಇವಾಗ ನಾವು ಈಗ 9 o'clock ಒಳಗಡೆ ಬಂದಿದ್ದವರೆಲ್ಲ ಲಾಗಿನ್ ಅಂತಂದು ಇಲ್ಲಿ ನೋಡಿ ಎಲ್ಲ ಟೈಮ್ಗಳಿದೆ. 10 ಗಂಟೆ ಅದ, 10:43 ಬಂದಾರ, 10:33 ಬಂದಾರ, ಬೇರೆ ಬೇರೆ ನೇಮ್ ಅವರು. ಹೌದಾ? ಯಾರು ಬೇರೆ 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 ಟೈಮಲ್ಲಿ ಬಂದಿದ್ದಾರೆ. ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಫಾರ್ಮುಲಾ ಇದೆ. ಓಕೆ, ಇಫ್ ಅಂತ ಹಾಕಿ ಲಾಗಿನ್ ಟೈಮ್ ತಗೊಂಡು ಲೆಸ್ ದೆನ್ ಈಕ್ವಲ್ ಟು ಟೈಮ್ ಅಂತ ಹಾಕಿ ಅವರ್ಸ್ ಅಂದ್ರೆ ಎಷ್ಟು ಅವರ್ಸು 9 hours 0,0 ಅಂತ ತಗೊಂಡ್ರೆ ಓಕೆ, ಯಾರ್ಯಾರು 9 o'clock ಒಳಗಡೆ ಬಂದಿದ್ದಾರೆ ಅವರೆಲ್ಲ ಆನ್ ಟೈಮ್ ಅಂತ ಹಾಕ್ತೀನಿ. ಯಾರ್ಯಾರು ಬಂದಿಲ್ಲ ಅವ್ರನ್ನ ಲೇಟ್ ಅಂತ ಮಾಡ್ತೀನಿ. ನಾನು ಏನಾದ್ರು ಇಫ್ ಕಂಡೀಷನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ 8:18 ಬಂದಿದ್ದಾನೆ ಆನ್ ಟೈಮು, ಉಳ್ಕಿದವ್ರು ಇಲ್ಲಿ ನೋಡಿ 10 o'clock ಆಗಿದೆ. ಡೇಟಾ ರೆಡಿ ಆಯ್ತು. ಇವಾಗ ನನಗೆ ಏನಂತಂದ್ರೆ ಅದ್ರದ್ದು ಸಮ್ಮರಿ ಮಾಡಿ ನನ್ನ ಮ್ಯಾನೇಜರ್ಗೆ ಕಳಿಸ್ಬೇಕು. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ ನೋಡಿ, ನನಗೆ ಜಸ್ಟ್ ಗೊತ್ತಾಗಬೇಕು ಎಷ್ಟು ಜನ ಆನ್ ಟೈಮ್ ಬಂದಿದ್ದಾರೆ, ಎಷ್ಟು ಜನ ಲೇಟಾಗಿ ಬಂದಿದ್ದಾರೆ ಅಂತಂದು ಬೇಕು, ಅವ್ರದ್ದು ಪರ್ಸೆಂಟೇಜ್ನು ಬೇಕು. ಸೊ ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ಫಾರ್ಮುಲಾ ಕಾಲ್ಡ್ ಕೌಂಟ್ ಇಫ್ ಅಂತ. ಕೌಂಟ್ ಇಫ್ ಅಂತ ಯೂಸ್ ಮಾಡಿ ರೇಂಜ್ ಯೂಸ್ ಮಾಡ್ತೀನಿ. ಇದರಲ್ಲಿ ಯೂಸ್ ಮಾಡಿ ರೇಂಜ್ ಯೂಸ್ ಮಾಡಿ ಕಾಮ ಅಂತ ಹಾಕಿ ನಾ ಏನು ಮಾಡ್ತೀನಿ, ಯಾವುದು ಏನು ಬೇಕೋ ಆನ್ ಟೈಮ್ ಬೇಕು, ಆನ್ ಟೈಮ್ ಅಂತ ಬರಿತೀನಿ. ಇಲ್ಲಿ ಆನ್ ಟೈಮ್ ಅಂತ ಬರೆದ್ರೆ ಇಲ್ಲಿ ಹಾಕಿದರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತಂದು. ಸೇಮ್ ಫಾರ್ಮುಲಾ ಕೆಳಗಡೆ ಹಾಕಿ ನಾನು ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಲೇಟ್ ಅಂತ ಹಾಕ್ತೀನಿ. ಓಕೆನಾ? ಟೋಟಲ್ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದಾಗಿದ್ದಾರೆ, ಟೋಟಲ್ 660 ಪೀಪಲ್ಸ್ ಇದ್ದಾರೆ. 660 ಪೀಪಲ್ಸಲ್ಲಿ ಎಷ್ಟು ಜನ ಆನ್ ಟೈಮ್ ಬಂದಿದ್ದಾರೆ, ಎಷ್ಟು ಜನ ಲೇಟಾಗಿ ಬಂದಿದ್ದಾರೆ ಅಂತ ನಾನು ಏನು ಮಾಡ್ತೀನಿ, ಇದನ್ನು ಪರ್ಸೆಂಟೇಜ್ ಹಾಕಿ ಈ ರೀತಿ ನಾನು ಪರ್ಸೆಂಟೇಜ್ ಹಾಕಿ ಇದಕ್ಕೊಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಈ ರೀತಿ ಡೇಟಾ ಸಮ್ಮರಿ ಕ್ರಿಯೇಟ್ ಮಾಡಿಕೊಂಡು ನಾನು ಇಲ್ಲಿ ನೇಮ್ ಹಾಕ್ತೀನಿ, ಎಂಪ್ಲಾಯಿ ರೆಕಾರ್ಡ್ ಸಮ್ಮರಿ ಅಂತ. ರೆಕಾರ್ಡ್ ಸಮ್ಮರಿ ಆಗಿ ಈ ರೀತಿ ನಾವು ಡೇಟಾ ಕಳಿಸಿದೀವಿ ಅಂತಂದ್ರೆ ಅವರಿಗೆ ಅದ್ರದ್ದು ಅರ್ಥ ಆಗುತ್ತೆ. ಅಂದ್ರೆ ಹೌ ಮೆನಿ ಎಷ್ಟು ಜನ ಆನ್ ಟೈಮಲ್ಲಿ ಬಂದಿದ್ದಾರೆ ಅಂದ್ರೆ 68% ಎವ್ರಿ ಡೇ ಲೇಟಾಗೇ ಬರ್ತಾ ಇದ್ದಾರೆ ಆಫೀಸ್ಗೆ. ಓನ್ಲಿ 213 ಪೀಪಲ್ಸ್ ಏನಂದ್ರೆ ಆನ್ ಟೈಮಲ್ಲಿ ಬರ್ತಾ ಇದ್ದಾರೆ ಅಂತದ್ದು ಗೊತ್ತಾಗುತ್ತೆ. ಇದರಿಂದ ಅವ್ರೇನು ಫರ್ದರ್ ಆಕ್ಷನ್ಸ್ ತಗೋಬೇಕು, ಅವ್ರು ಏನಂದ್ರೆ HR ಗಳು ಏನು ಆಕ್ಷನ್ ತಗೋಬೇಕು ಅದನ್ನು ತಗೋತಾರೆ. ಈ ರೀತಿ ನಿಮಗೆ ಫಾರ್ಮುಲೇಟೆಡ್ ಅಂದ್ರೆ ಈಗ ಏನಾದ್ರೂ ನಾನು ಇದನ್ನ ಮ್ಯಾನುವಲ್ ಆಗಿ ಟ್ರೈ ಮಾಡಕ್ ಹೋದ್ರೆ ಒಂದೊಂದೇ ಟೈಮ್ಗಳನ್ನು ಚೆಕ್ ಮಾಡ್ಬೇಕಾಯ್ತು. ಇದನ್ನ ವಿತಿನ್ ಸೆಕೆಂಡಲ್ಲಿ ಮಾಡಿದ್ದೀವಿ. ಹೌದಾ? ವಿತಿನ್ 5 minutes ಅಲ್ಲೇ ಮಾಡಿದ್ದೀವಿ. ಈ ರೀತಿ ನಿಮಗೆ ಏನಾದರೂ ರಿಪೋರ್ಟ್ಸ್ಗಳನ್ನು ಮಾಡಬೇಕು, ಇಂಥ ರಿಪೋರ್ಟ್ಸ್ಗಳನ್ನು ನೀವು ಇನ್ನ ಕಲಿಬೇಕಂತಂದ್ರೆ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗಿ, ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಎಲ್ಲ. ಓಕೆ? ಇಲ್ಲ ಅಂತಂದರೆ ಮತ್ತೆ
ಈ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಫಾಲೋ ಮಾಡ್ತಾ ಇರಿ. ಇಂಥವು ನ್ಯೂ ಟ್ರಿಕ್ಸ್ಗಳನ್ನು ನಾವು ಬಿಡ್ತಾ ಇರ್ತೀವಿ. ನಿಮಗೆ ಅದರಿಂದನೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮೋರ್ ಇನ್ ಡೀಟೇಲ್ಸ್ ಕಲಿಬೇಕಂತಂದರೆ ಪ್ಲೀಸ್ ಕೋಚಿಂಗ್ ಸೆಂಟ್ರಿಗೆ ವಿಸಿಟ್ ಮಾಡಿ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಇದ್ರದ್ದು ಯಾವ ರೀತಿ ಕೋರ್ಸ್ಗಳಿದೆ ಅಂತ ನಂದು. ಓಕೆ, ಥ್ಯಾಂಕ್ ಯು ಸೊ ಮಚ್.